ಓಕೆ, ಮಲಯಾಳಂ ಫಿಲ್ಮಿಂದ ಒಂದು ಒಳ್ಳೆ ಟ್ರೈಲರ್ ಬಿದ್ದಿದೆ ಅಂತ ಹೇಳ್ತಿದ್ರು. ನಿನ್ನೆ ಹೊಂಬಾಳೆ ಫಿಲ್ಮ್ ಅವರು ಏನೋ ಒಂದು ಸ್ಟೋರಿ ಹಾಕಿದ್ರು. ನನಗೆ ಸಹ ಏನಾಗಿರ್ಬೋದು ಅಂತ ARM ಅಂತ ARM ಅಂತ ಟ್ರೈಲರ್ ಬಂದಿತ್ತು. ಏನಂತ ನೋಡುವಂತ ಬಂದಿದೆ. ಸರಿ, ಟ್ರೈಲರ್ ಅಂತೆ ಗೊತ್ತಾಯಿತು, ನೋಡುವ. ಮಲಯಾಳಂ ಫಿಲ್ಮ್ ಅವರದ್ದು ಫಿಲ್ಮ್ ಒಳ್ಳೆದಿರ್ತದೆ. ಹೊಂಬಾಳೆ. ಆಕಾಶದಿಂದ ಒಂದು ನಕ್ಷತ್ರದ ಕಲ್ಲು ಜಾರ್ತು ಗಾಳಿ ವೇಗನ ದಾಟ್ಕೊಂಡು ಮಿಂಚಿನ ಬೆಳಕನ್ನೇ ಮೀರಿಸಿಕೊಂಡು ನಮ್ಮ ಈ ಹರಿಪುರದಲ್ಲಿ ಬಂದು ಬಿತ್ತು. ಉತ್ತರದ ಹರಿಪುರದ ಭಾಗದಲ್ಲಿ ಓರ್ವ ಕಡರಿ ಪಡುವಿನ ಬಗ್ಗೆ ಕೇಳಿದ್ದೇನೆ. ಅವ್ರು ಹೇಳಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಪೂರ್ವಜರೇ. ಕಳ್ಳ ಎಲ್ಲಾ ಕಡೆ ಕದೀತಾ ಇರೋದ್ರಿಂದ ನಮ್ಮ ಗೌರವದ ಪ್ರತಿಷ್ಠೆಗೆ ಸಮಸ್ಯೆ ಆಗ್ತಾ ಇದೆ. 4 ದಿಕ್ಕಲ್ಲೂ ಗಮನಿಸ್ತಾ ಇರಿ. ಅವ್ನು ಯಾವ ದಿಕ್ಕಲ್ಲಿ ಬೇಕಾದ್ರೆ ಬರ್ಬೋದು, ಕೊಂದ್ರು ಪರವಾಗಿಲ್ಲ. ಹಲೋ, ಒಂದು ಬಾರಿ ಮಾತ್ರ ನೋಡಿರುವೆ ನಾನು. ಅದು ಸ್ವರ್ಣವೇ? ಸ್ವರ್ಣಕ್ಕಿಂತಲೂ ಅಮೂಲ್ಯವಾದದ್ದು ನಿನ್ನ ಮಾದರಿಯಲ್ಲೇ. ನನ್ನ ಆಕಾಶ ಭೂಮಿ ಎಲ್ಲ ನೀನೇ. ಉಸಿರಾಡೋ ಗಾಳಿನೂ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಕಳ್ತನ ಇವತ್ತು ರಾತ್ರಿನೇ ಕಳ್ಳನೇ ಊಹೆ ಮಾಡ್ದಿರುವಂತ ಫಲ. ಇದು ದೇವಸ್ಥಾನದ ಬಾಗಿಲು ತೆಗೆದ್ಮೇಲೆ ನನಗೂ ತಾತನ ತರ ಕಳ್ಳ ಅನ್ನೋ ಪಟ್ಟ ಕಟ್ಬಿಡ್ತಾರೆ. ರಾಜನ ಚದುರಂಗದ ಹಲಗೆಯಲ್ಲಿ ಬುದ್ಧಿ ಇಲ್ಲದೆ ಇರೋ ಕೆಲವು ಕಾಯಿಗಳಿರುತ್ತೆ. ನಾನು ಆಡ್ತಾ ಇರೋ ಈ ಆಟದಲ್ಲಿ ಕೇವಲ ಒಂದು ಕಾಯಿ ಮಾತ್ರ. ಮಧ್ಯರಾತ್ರಿಯಲ್ಲಿ ಮನೆಯೊಳಗೆ ಕದ್ದು ಮುಚ್ಚಿ ನುಗ್ಗೋದು ನಿನ್ನ ರಕ್ತದಲ್ಲೇ ಬಂದಿರೋ ಗುಣ. ನೋಡು ಮಗ, ನಿಮ್ ತಾತ ಒಂದು ಹಳ್ಳಿನೇ ಗೆದ್ದಂತ ಕಳ್ಳ. ಸಾಧಾರಣವಾಗಿ ಎಲ್ಲಾ ಮನುಷ್ಯರು ಹೋಗೋ ಜಾಗದಲ್ಲಿ ಮಾತ್ರ ಅಲ್ವಾ ನೀನ್ ಬಿಡ್ದೆ ಹುಡುಕಿರೋದು? ಬರೀ ನಿಮ್ ತಾತನಂತವ್ರು ಒಬ್ರಿಗೆ ಮಾತ್ರ ಸಾಧ್ಯ ಇರೋ ಜಾಗ ಯಾವ್ದಾದ್ರು ಇದೆಯಾ ಈ ನಮ್ಮ ಊರಲ್ಲಿ? ಒಂದ್ ವಿಷಯ ಹೇಳ್ಬಿಡು ಪೊಲೀಸಪ್ಪ. ಮೊದ್ಲು ಕಳ್ಳ ಬಂದ್ನೋ ಇಲ್ಲ ಪೊಲೀಸ್? ಯಾರು ಮೊದ್ಲು ಬಂದ್ರು? ಕಳ್ಳನೇ. 3D ಸೆಪ್ಟೆಂಬರ್ 24. ಈ ಮಲಯಾಳಂ ಫಿಲ್ಮ್ ಇದ್ದಾರಲ್ಲ, ಒಂಥರ ಒಂದು ಸ್ಪೆಷಲ್ ಮಾಡಲಿಕ್ಕೆ ಹೊರಡ್ತಾರೆ ಅವರು. ಏನಂತ ಗೊತ್ತಾಗಲ್ಲ. ಒಂದು ಟ್ರೈಲರ್ ನೋಡುವಾಗ ಒಂದು ಗೂಸ್ ಬಂಪ್ ಬಂತು ನನಗೆ. ಆ ವಿಜುವಲ್ ಏನಿದೆ, ಆ ನಮ್ಮ ಕನ್ನಡ ಡಬ್ಬಿಂಗ್ ಏನಿದೆ, ಕನ್ನಡ ಡಬ್ಬಿಂಗ್ ಒಳ್ಳೆಯದಾಗಿದೆ. ಈ ಫಿಲ್ಮ್ 3Dಯಲ್ಲಿ ಬರ್ತಾಯಿದೆ, ಓಣಮ್ಗೆ ಬರ್ತಾಯಿದೆ, ನೋಡಲೇಬೇಕು. ಮತ್ತು ಫಿಲ್ಮ್ ಮಾತ್ರ ಸಖತ್ತಾಗಿರ್ಬೋದು. ಈ ಫಿಲ್ಮ್ ನೋಡಿದಾಗ ನಾನು ಮೊದಲು ಸ್ವಲ್ಪ ಕತೆ ಕೇಳಿದ್ದೆ. ಯಾವುದು ಈ ಥರ ಒಂದು 3 ಶೇಡ್ನ ಕತೆ, ಅಂದರೆ ಒಂದು 3 ಕಾಲದ ಕತೆ. ಹೀಗೆ ಆಗಿರ್ಬೋದು, ತಾತ, ತಂದೆ ಮತ್ತು ಯಾರದು ಮೊಮ್ಮಗ, ಅವನ ಕತೆ ಆಗಿರ್ಬೋದು. ಆ ಥರ ಒಂದೇ ರಕ್ತದ ಅಂತ ಅವರು ಟ್ರೈಲರಲ್ಲಿ ಕೂಡ ಹೇಳಿದ್ರು, ನಿನ್ನ ಅದೇ ರಕ್ತ ಕಳ್ಳತನದಂತ. ಆದರೆ ನೋಡುವಾಗ ಏನಾಯಿತು ಅಂದರೆ, ಒಂದು ಕ್ಯಾರೆಕ್ಟರ್ ಏನಿದೆ ಟೊವಿನೋ ಥಾಮಸದ್ದು, ಕಳ್ಳನದ್ದು, ಇನ್ನೊಂದು ಒಂದು ವಾರಿಯರ್ ಇದ್ದು ಏನೋ ಯುದ್ಧ ಮಾಡುವ ರೀತಿ ಎಲ್ಲ ಕಾಣ್ತಾ ಉಂಟು. ಮತ್ತೊಬ್ಬ ಸಾಮಾನ್ಯ ನಾರ್ಮಲ್ ಮನುಷ್ಯನಾಗಿ ಕಾಣ್ತಾ ಉಂಟು. ಏನೋ ಒಂದು ಒಳ್ಳೆಯದೇ ಬೇಯಿಸ್ತಿದ್ದಾರೆ, ನೋಡಬೇಕು ಮಾತ್ರ. ಅಂಥದ್ದೆಲ್ಲ ಅವರು ಟ್ರೈ ಮಾಡ್ತಾರಲ್ಲ, ಅದನ್ನು ನೋಡಲಿಕ್ಕೆ ನಮಗೆ ಎಂಟರ್ಟೈನ್ಮೆಂಟ್ಗೆ ಅದು ಬೇಕಿದ್ದದ್ದು. ನಮಗೆ ಕನ್ನಡದಲ್ಲಿ ಆ ಥರ ಎಲ್ಲ ಅಷ್ಟು ಮಾಡಲ್ಲ, ಕಮರ್ಷಿಯಲ್ ಫಿಲ್ಮ್ ಮಾಡ್ತಾರೆ. ಆದರೆ ನೋಡಿ ಸಾಕಾಗಿದೆ. ಈ ಥರ ಒಂದು ಸಬ್ಜೆಕ್ಟಿವ್ ಒಂದು ಒಳ್ಳೆಯದಂತಹ ಒಂದು ಏನಿದೆ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಮಾಡಿದರೆ ನಮಗೊಂದು ನೋಡಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಫಿಲ್ಮ್ ಮಾತ್ರ ನೋಡಬೇಕು, ಒಳ್ಳೆಯದುಂಟು, ಟ್ರೈಲರ್ ಒಳ್ಳೆಯದುಂಟು. ಇದರ ಬಗ್ಗೆ ಸ್ವಲ್ಪ ನೋಡಿ ನಮಗೆ ಟಾಕೀಸ್ಗೆ ಹೋಗಿ ನೋಡಬೇಕು. ಕನ್ನಡದಲ್ಲಿ ಡಬ್ಬಿಂಗ್ ಒಳ್ಳೆಯದಾಗಿದೆ. ಮತ್ತು ಹೊಂಬಾಳೆಯವರು ಅದಕ್ಕೆ ಇದನ್ನು ಸ್ಟೋರಿ ಹಾಕಿದ್ದು ನಾನು ನೋಡಿದ್ದು ಕರೆಕ್ಟ್ ಆಯಿತು. ಓಕೆ, ಇದು ನನ್ನ 2ನೇ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೊಂದು ಟ್ರೈಲರ್ ಏನೋ ಬಂದಿದೆ ರಾಜ್ ಬಿ ಶೆಟ್ಟಿ ಅವ್ರದ್ದು, ಅದನ್ನು ಕೂಡ ರಿವ್ಯೂ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ, ಬಾಯ್.